ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚರಾಜ್ಯಗಳ ಚುನಾವಣೆಯ ಪೈಕಿ 2 ರಾಜ್ಯಗಳಿಗೆ ಇವತ್ತು ಮತದಾನ ಆಗ್ತಾ ಇದೆ. ಪ್ರಮುಖವಾಗಿ ತಮಿಳುನಾಡಿನಲ್ಲೂ ಕೂಡ ವೋಟಿಂಗ್ ಆಗ್ತಾ ಇದೆ. ಒಂದೇ ಸಲಕ್ಕೆ ಎಲ್ಲಾ ಮತದಾನ ಪ್ರಕ್ರಿಯೆ ತಮಿಳುನಾಡಿನಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಕಡೆ ಪಶ್ಚಿಮ ಬಂಗಾಳದಲ್ಲಿ ಫಸ್ಟ್ ಫೇಸ್ ವೋಟಿಂಗ್ ಆಗ್ತಾ ಇದೆ. ಮತದಾರರೆಲ್ಲ ಇವತ್ತು ತಮ್ಮ ಹಕ್ಕು ಚಲಾವಣೆಗೆ ಮತಗಟ್ಟೆಗಳತ್ತ ತೆರಳುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಏಕ ಹಂತದ ಮತದಾನ. ಇವತ್ತು ಮತದಾನ ಕಂಪ್ಲೀಟ್ ಆಗ್ಬಿಡುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು 152 ಸ್ಥಾನಗಳಿಗೆ ಫಸ್ಟ್ ಫೇಸ್ ಅಲ್ಲಿ ವೋಟ್ ಮಾಡೋದಕ್ಕೆ ಮತದಾರರು ಬರ್ತಿದ್ದಾರೆ. ಸಂಜೆ 6 ಗಂಟೆ ತನಕ ಕೂಡ ಹಕ್ಕು ಚಲಾವಣೆಯ ಈ ಪ್ರಕ್ರಿಯೆ ಇದೆಯಲ್ಲ ಅದು ನಡೆಯುತ್ತೆ. ಹಾಗಾಗಿ 2 ರಾಜ್ಯಗಳ ಅಸೆಂಬ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಹಜವಾಗಿ ಮತದಾರರ ಒಲವು ಟ್ರೆಂಡ್ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಹೊತ್ತಲ್ಲೇ ಎನಿವೆ ಇವತ್ತು ತಮ್ಮ ಹಕ್ಕು ಚಲಾವಣೆಗೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಮಾಡೋದಕ್ಕೆ ಎಲ್ಲ ಮತದಾರರು ಕೂಡ ಮತಗಟ್ಟೆಗಳ ಕಡೆಗೆ ಮುಖ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. 2 ರಾಜ್ಯಗಳ ಚುನಾವಣೆ ಇವತ್ತು ಪ್ರಮುಖವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಇಲ್ಲೆಲ್ಲ ವೋಟಿಂಗ್ ಆಗ್ತಾ ಇರೋದು. ಘಟಾನುಘಟಿ ನಾಯಕರೆಲ್ಲ ಕಣದಲ್ಲಿದ್ದಾರೆ. ಅದೇ ಘಟಾನುಘಟಿ ನಾಯಕರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಮತ ಚಲಾವಣೆಗೂ ಕೂಡ ಬೆಳ್ಳಂಬೆಳಿಗ್ಗೆ ಆಗಮಿಸಿರುವ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಸಂಜೆ 6 ಗಂಟೆ ತನಕ ಕೂಡ ಮತದಾರರು ಬಂದು ತಮ್ಮ ಹಕ್ಕು ಚಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮತದಾರರು ಕೂಡ ಮತಗಟ್ಟೆಗಳ ಕಡೆಗೆ ಬರ್ತಾ ಇರುವಂತಹ ದೃಶ್ಯ, ವಯೋವೃದ್ಧರೆಲ್ಲ ನೋಡಿ ತಮ್ಮ ಹಕ್ಕು ಚಲಾವಣೆಗೆ ಬರ್ತಾ ಇರುವಂತಹ ದೃಶ್ಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗಬೇಕು ಅಂತ. ಯಾಕಂದ್ರೆ ತಮ್ಮ ಹಕ್ಕು ಚಲಾವಣೆ ಒಂದೊಂದು ಮತ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಅಧಿಕಾರಕ್ಕೆ ಬರಬೇಕು, ಯಾರು ನಮ್ಮ ಜನನಾಯಕ ಆಗಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ತಮಿಳುನಾಡಿನಲ್ಲೂ ಕೂಡ ಹೆಂಗಿದೆ ಕ್ರೇಜ್. ಡಿಎಂಕೆ, ಎಐಡಿಎಂಕೆ, ಟಿವಿಕೆ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ಗೆ ಸತತ 2ನೇ ಬಾರಿಗೆ ಗೆಲ್ಲುವ ತವಕದಲ್ಲಿದ್ದಾರಂತೆ. ಈ ಮಧ್ಯೆ ಭರ್ಜರಿ ರ್ಯಾಲಿಗಳ ಮೂಲಕ ದಳಪತಿ ಕೂಡ ಅಬ್ಬರಿಸಿದ್ದಾರೆ. ಏನಾಗುತ್ತೆ ಈ ಬಾರಿ ಟ್ರೆಂಡ್, ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತಾ ಅನ್ನುವಂತ ಕುತೂಹಲ ಇದೆ. ಡಿಎಂಕೆ ಸೋಲಿಸಿ ಅಧಿಕಾರಕ್ಕೆ ಬರುತ್ತಾ ಎಐಡಿಎಂಕೆ ಬಿಜೆಪಿ ಒಕ್ಕೂಟ, ಇದು ಕುತೂಹಲ ಇರೋದು. ಈ ಸರಿ ಬಂದೇ ಬರ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ತಮಿಳುನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ, ಯಾರಾಗಬಹುದು ಕಿಂಗ್, ಯಾರಾಗ್ತಾರೆ ಕಿಂಗ್ ಮೇಕರ್ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಹಂಗಾಗಿ ಈ ಬಾರಿ ಸ್ವಲ್ಪ ಮಟ್ಟಿಗೆ ಈ ಚುನಾವಣೆಯ ಹೊಸ್ತಿಲಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ಕ್ಷೇತ್ರಗಳಲ್ಲಿ ಆಗಿದೆ, ಅಂದ್ರೆ ಆ ರಾಜ್ಯಗಳಲ್ಲಿ ಆಗಿದೆ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ಕುತೂಹಲ ಇದೆ. ಕೊನೆಯ ಕ್ಷಣದ ಈ ರ್ಯಾಲಿಗಳು, ಭಾಷಣಗಳು, ಪ್ರಚಾರಗಳು ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತಾ, ಹೊಸದೊಂದು ಗಾಳಿಯನ್ನ ತರಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿಜೆಪಿ ತನ್ನ ಒಕ್ಕೂಟದ ಜೊತೆಗೆ ಎದುರು ನೋಡ್ತಾ ಇರೋದು. ಸೊ ಕಾದ್ ನೋಡ್ಬೇಕು ಮತದಾರರ ಒಲವು ಯಾವ ಕಡೆಗಿದೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ವಾರ್. ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ಹಿಂಸಾಚಾರದ ಹಿನ್ನೆಲೆ ಬಿಗಿ ಬಂದೋಬಸ್ತ್ನಲ್ಲೇ ವೋಟಿಂಗ್ಗಳು ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಅಂತ ಘಟನೆಗಳು ಆಗ ಹೋಗಿದೆ. ಅಲ್ಲಿ ಜಿದ್ದಿನ ಫೈಟ್ ನಲ್ಲಿ ನಡೀತಾ ಇದೆಯಂತೆ ವೋಟಿಂಗ್. ಮೋದಿ ವರ್ಸಸ್ ದೀದಿ, ಯಾರ ಕೈ ಹಿಡಿಬಹುದು ಜನ, ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ವಾರ್ ಇದೆ ಈ ಬಾರಿ ಏನಾದ್ರೂ ಬದಲಾವಣೆಯ ಗಾಳಿ ಬೀಸಬಹುದಾ ಪಶ್ಚಿಮ ಬಂಗಾಳದಲ್ಲಿ? ದೀದಿ ಬಿಟ್ಟು ಮೋದಿಗೆ ಜೈಕಾರ ಹಾಕ್ಬಿಡ್ತಾರಾ ಮತದಾರರು? ಇಂಥದ್ದೊಂದು ಕುತೂಹಲದಲ್ಲಿ ಬಿಜೆಪಿ ನಾಯಕರು ಎದುರು ನೋಡ್ತಿದ್ದಾರೆ. ಕಾರಣ ಲಾಸ್ಟ್ ಟೈಮ್ ಕೂಡ ಶತಾಯಗತಾಯ ಪ್ರಯತ್ನ ಮಾಡಿ ಅಧಿಕಾರದ ಗದ್ದುಗೆ ಹಿಡಿಲೇಬೇಕು ಅಂತ ಬಿಜೆಪಿ ಸತತ ಪ್ರಯತ್ನ ಮಾಡ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಅಖಾಡಕ್ಕಿಳಿಯೋ ಮೂಲಕ, ಅತಿ ದೊಡ್ಡ ಸಮಾವೇಶಗಳನ್ನ ಮಾಡೋ ಮೂಲಕ, ರ್ಯಾಲಿಗಳನ್ನ ಮಾಡೋ ಮೂಲಕ ಒಂದಷ್ಟು ದೀದಿಯ ವಿಚಾರಗಳನ್ನ, ಮಮತಾ ಬ್ಯಾನರ್ಜಿಯವರ ವಿಚಾರಗಳನ್ನ ಮುಂದಿಟ್ಕೊಂಡು ಮತದಾರನ ಸೆಳೆಯೋ ಪ್ರಯತ್ನ ಆದ್ರೂ ಕೂಡ ಯಾಕೋ ಮತದಾರರು ಇಲ್ಲ, ಒನ್ಸ್ ಅಗೇನ್ ಮಮತಾ ಬ್ಯಾನರ್ಜಿ ಅವರೇ ಬೇಕು, ಆ ಪಕ್ಷನೇ ನಮಗೆ ಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಅಪ್ಪಿಕೊಂಡಂಗೆ ಕಾಣಿಸ್ತಾ ಇತ್ತು. ಬಟ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ಟ್ರೆಂಡ್ ಬದಲಾವಣೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಕಾಯ್ತಿದ್ದಾರೆ.